ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ್. ನಾನು ನರೇಶ್ ಭಾಯ್ ಜಾಧವ್. ನಾನು ಯಶವಂತಪುರ ವಿಧಾನಸಭಾ ಮಾಗಡಿ ರೋಡ್ ಕೊಡಗಹಳ್ಳಿಯಿಂದ ಮಾತಾಡ್ತಾ ಇರೋದು. ವಿಶ್ವನಾಥ್ ಅವರು ಮತ್ತು ಸೋಮಶೇಖರ್ ಅವರು ಮತ್ತು ನಮ್ಮ ಆರ್ ಅಶೋಕ್ ಅವರು, ಆಮೇಲೆ ಸುಧಾಕರ್ ಅವ್ರಿಗೆ, ಆ 4 ಜನಕ್ಕೆ ನಂದು ಒಂದು ನೇರವಾಗಿ ಪ್ರಶ್ನೆ ಮತ್ತು ಒಂದು ನೇರವಾಗಿ ನಂದು ಒಂದು ನಿಮಗೆ ಚಾಲೆಂಜು. ಏನು ಚಾಲೆಂಜ್ ಅಂದರೆ, ಯಾಕೆಂದರೆ ಬಿ ಜೆ ಪಿ ಅವ್ರಿಗೆ ನಾನು ಚಾಲೆಂಜ್ ಮಾಡಿಕೊಂಡೇ ಬರ್ತಾಯಿದ್ದೀನಿ. ಯಾಕಂದರೆ ನಾನು ಗುಜರಾತಲ್ಲಿ ಹುಟ್ಟಿರೋದು, ನಾನು ಗುಜರಾತಿ ಆಯ್ತಲ್ಲ. ಆದರೆ ಏನು ಪ್ರಶ್ನೆ ಕೇಳಬೇಕಾಗಿದ್ರೆ, ಇವರು ಪ್ರೆಸ್ ಮೀಟ್ ಮಾಡಿ ಆರ್ ಅಶೋಕ್ ಅವರು ಕೋಗಿಲೆ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಏನಂತ ಹೇಳಬೇಕು? ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ವಿಚಾರನೇ ಹೇಳ್ತೀನಿ. ಬಿ ಜೆ ಪಿ ಅವ್ರದ್ದು ಒಳ್ಳೆಯ ವಿಚಾರ ಯಾವ ರೀತಿ ಅಂದರೆ, ಗುಜರಾತಲ್ಲಿ 35 ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇದೆ. ಅದು ಎಲ್ಲರಿಗೂ ಗೊತ್ತಿದೆ ವಿಚಾರ. 35 ವರ್ಷದಿಂದ ಗುಜರಾತಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ. ಆದಾಗ ಮೊನ್ನೆ ಇದೇ ಒಂದು ವರ್ಷದ ಹಿಂದೆ ಇವರು ಗುಜರಾತಲ್ಲಿ ಎಷ್ಟು ಡ್ಯಾಮ್ಲೇಷನ್ ಮಾಡಿದ್ದಾರೆ, ಅಹಮದಾಬಾದಲ್ಲಿ ಎಷ್ಟು ಬಡವ್ರ ಮನೆ ಹೊಡೆದಿದ್ದಾರೆ, ಬಡೋದಾದಲ್ಲಿ ಎಷ್ಟು ಬಡವ್ರ ಮನೆ ಹೊಡೆದಿದ್ದಾರೆ. ಇವರು ನಮ್ಮ ಜಿಲ್ಲೆ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ಎಷ್ಟು ಮನೆ ಹೊಡೆದಿದ್ದಾರೆ, ಎಷ್ಟು ಮಸೀದಿ ಹೊಡೆದಿದ್ದಾರೆ. ನಮ್ಮ ಜುನಾಗಢ ಡಿಸ್ಟಿಕಲ್ಲಿ ಎಷ್ಟು ದೇವಸ್ಥಾನ ಹೊಡೆದಿದ್ದಾರೆ. ಇವರು ಕೋಗಿಲೆ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಕೋಗಿಲೆಗೆ ಏನಿದೆ? ಇವ್ರು ಹೇಳಬೇಕು. ನಾವು ಗುಜರಾತಲ್ಲಿ ಎಷ್ಟು ಮನೆ ಬೆಳೆಸಿದ್ದೀವಿ, ನಾವು ಡೆಲ್ಲಿಯಲ್ಲಿ ಸರ್ಕಾರ ರಚನೆ ಆದಮೇಲೆ ನಾವು ಎಷ್ಟು ಜೂಪಡಿಗಳನ್ನು ಬೆಳೆಸಿ ನಾವು ಈ ಸ್ಲಮ್ಮಲ್ಲಿ ಇರೋವ್ರ ಜನಕ್ಕೆ ನಾವು ಮನೆ ಇಲ್ದಂಗೆ ಮಾಡಿದ್ದೀವಿ. ನಾವು ಡೆಲ್ಲಿಯಲ್ಲಿ ಈ ಥರ ಮಾಡಿದ್ದೀವಿ. ನಾವು ಬಿಹಾರಲ್ಲಿ 10,000 ಕೊಟ್ಬಿಟ್ಟು ಓಟ್ ತಗೊಂಡು ಸರ್ಕಾರ ರಚನೆ ಮಾಡಿ ನಾವು ಎಷ್ಟು ಜನದ ನಾವು ಮನೆಗಳು ಹೊಡೆದಿದ್ದೀವಿ. ಬಡವ್ರ ಮನೆ ಪಾಪ ಬೆಳಿಗ್ಗೆಯಿಂದ ಸಾಯಂಕಾಲ ಎಲ್ಲೂ ದುಡ್ಕೊಬಂದು ಅವ್ರು ಸಂಸಾರ ಮಾಡ್ಕೊಂಡು ಇದ್ದವ್ರಿಗೆ ನೀವು ಮನೆ ಇಲ್ದಂಗೆ ಮಾಡಿದ್ದೀರೇನ್ರಿ ನೀವು. ಆರ್ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಸೋಮಶೇಖರ್ಗೂ ಹೇಳ್ತಾ ಇದ್ದೀನಿ, ವಿಶ್ವನಾಥ್ಗೂ ಹೇಳ್ತಾ ಇದ್ದೀನಿ, ಸುಧಾಕರ್ಗೆ ಹೇಳ್ತಾ ಇದ್ದೀನಿ. ಈ 4 ಜನಕ್ಕೆ ನಂದು ನೇರವಾಗಿ ಪ್ರಶ್ನೆ. ಯಡಿಯೂರಪ್ಪ ಅವರು ಕೇಳಿಸ್ಕೊಳ್ಳಿ, ಪರವಾಗಿಲ್ಲ. ಐ ಆಮ್ ಓಪನ್ ಆಗಿ ಮಾತಾಡ್ತೀನಿ ನಾನು. ಯಾಕೆಂದು ಮಾತಾಡ್ತೀನಿ ಅಂದರೆ, ಇದೆಲ್ಲ